ಇನ್ನೊಂದು ಕಡೆ ಗೃಹಜ್ಯೋತಿ ಹಣಕ್ಕಾಗಿ ಎಸ್ಕಾಂಗಳ ಪ್ರಸ್ತಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹಜ್ಯೋತಿ ಗೊಂದಲಕ್ಕೇನೆ ಸಚಿವ ಎಚ್ ಕೆ ಪಾಟೀಲರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ತೆರೆ ಎಳೆದಿದ್ದಾರೆ. ಗೃಹಜ್ಯೋತಿ ಹಣ, ಗೃಹಲಕ್ಷ್ಮಿ ಹಣ ಎರಡೂ ಬಿಡುಗಡೆ ಮಾಡ್ತೀವಪ್ಪ, ಎಲ್ಲೂ ಹೋಗಲ್ಲ. ಎಸ್ಕಾಂಗಳು ಗೃಹಜ್ಯೋತಿ ಹಣ ಕೊಡಿ ಅಂತೇಳಿ ಎಸ್ಕಾಂಗಳು ಒಂದು ಕಡೆ ಪ್ರಸ್ತಾವನೆ ಸಲ್ಲಿಸ್ತಾ ಇವೆ. ಅಂದರೆ ಎಸ್ಕಾಂಗಳ ವಿಚಾರದಲ್ಲಿ ಅವರಿಗೆ ಹಣ ಹೋಗಿಲ್ಲ ಅಂತ. ಯಾರೆಲ್ಲ ಗೃಹಜ್ಯೋತಿ ವಿದ್ಯುತ್ತನ್ನು ಬಳಸ್ಕೊಳ್ತಾರೋ, ಒಂದಷ್ಟು ಯೂನಿಟ್ 200 ಯೂನಿಟ್ ಅಂತ ಹೇಳಿದ್ರಲ್ಲ, ಯೂನಿಟ್ಗಳಿಗೆ ಸಂಬಂಧಪಟ್ಟಂತೆ ಅದು ಯಾರಿಗೂ ಫ್ರೀ ಬರಲ್ಲ. ಆ ಯೂನಿಟ್ಗಳು ಫ್ರೀ ಬರಲ್ಲ, ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದ್ದಾಗ ವಿದ್ಯುತ್ ಪೂರೈಕೆ ಮಾಡ್ತಾವಲ್ವ ಎಸ್ಕಾಂ ಅಂಥೇಳಿ, ಆ ಎಸ್ಕಾಂಗೆ ಸರ್ಕಾರದ ಕಡೆಯಿಂದ ಎಷ್ಟು ಪೂರೈಕೆ ಮಾಡಿರ್ತಾರೋ, ಎಷ್ಟು ಮನೆಗಳಿಗೆ ಎಷ್ಟು ಯೂನಿಟನ್ನು ಕೊಟ್ಟಿರ್ತಾರೋ ಅಷ್ಟು ಯೂನಿಟ್ನ ಹಣವನ್ನು ಸರ್ಕಾರ ಅವರು ಕೊಡಬೇಕಾಗತ್ತೆ. ಆ ಹಣ ನಮಗೆ ಬಂದಿಲ್ಲ. ನೀವು ಜನಗಳಿಗೆ ಭರವಸೆ ಕೊಟ್ಟಿದ್ದೀರಿ ಸರಿ, ನಮಗೆ ಬಂದಿಲ್ವಲ್ಲಪ್ಪ ಅದು ಹಣ ಎಲ್ಲಿ ಅಂತ ಪ್ರಸ್ತಾವನೆ ಮಾಡ್ತಾ ಇದ್ದಾರಲ್ಲ ಅವರು. ಈ ವಿಚಾರಕ್ಕೆ ಎಚ್ ಕೆ ಪಾಟೀಲರು ತೆರೆ ಎಳೆದಿದ್ದಾರೆ. ಗೃಹಜ್ಯೋತಿ ಹಣವೂ ಬರುತ್ತೆ, ಗೃಹಲಕ್ಷ್ಮಿ ಹಣವೂ ಬಿಡುಗಡೆ ಮಾಡ್ತೀವಿ. ಗ್ಯಾರಂಟಿಗಳಿಗೆ ಎಲ್ಲಿಯೂ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೇವೆ. ನಾವು ಪಾವತಿಯಾಗದ ಗೃಹಜ್ಯೋತಿ ಹಣ ಬಿಡುಗಡೆಗೆ ಕ್ರಮ ತೆಗೆದುಕೊಳ್ತೇವೆ. ಯಾವ ಗ್ರಾಹಕರಿಗೂ ಇಲ್ಲಿ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ನಮ್ಮ ಪಕ್ಷದ ಯಾವುದೇ ಶಾಸಕರು ಗ್ಯಾರಂಟಿ ವಿರುದ್ಧವಾಗಿ ಇಲ್ಲ ಅಂಥೇಳಿ ಎಚ್ ಕೆ ಪಾಟೀಲರು ಹೇಳಿಕೆಯನ್ನು ಬಳ್ಳಾರಿಯಲ್ಲಿ ಕೊಟ್ಟಿದ್ದಾರೆ. ಸಣ್ಣ ಹಣ ಅಲ್ಲ, ಆದರೆ ಜನರಿಗಾಗಿ ನಾವು ಅದನ್ನು ಮಾಡೋದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಬದ್ಧತೆ ಇದೆ. ನಾವು ಚುನಾವಣಾ ಮೊದಲು ಹೇಳಿದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವ ಶಾಸಕರು ಗ್ಯಾರಂಟಿಗಳನ್ನು, ನಮ್ಮ ಪಕ್ಷದ ಶಾಸಕರು ಗ್ಯಾರಂಟಿಗಳನ್ನು ಕಡಿತ ಮಾಡೋದಕ್ಕೆ ಹೇಳಿಲ್ಲ. ಗೃಹಜ್ಯೋತಿ ಏನು ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಅವ್ರಿಗೆ